ಡನ್ ಥಾಟ್. ಸರ್, ಚಾಣಕ್ಯನ ನೀತಿ. ಚಾಣಕ್ಯ ಅಂತೂ ಭಾಳ ಅದ್ಭುತ ಮಾತನ್ನು ಹೇಳಿದ್ದಾರೆ. ಚಾಣಕ್ಯ ಒಬ್ಬ ಗ್ರೇಟ್ ಎಕನಾಮಿಸ್ಟ್, ಒಬ್ಬ ಗ್ರೇಟ್ ಫಿಲಾಸಫರ್, ಒಬ್ಬ ಗ್ರೇಟ್ ಪೊಲಿಟಿಕಲ್ ಥಿಂಕರ್. ಓರ್ವ ವ್ಯಕ್ತಿ ತನ್ನ ಕರ್ಮಗಳಿಂದಲೇ ದೊಡ್ಡ ವ್ಯಕ್ತಿ ಆಗುತ್ತಾನೆ ವಿನಃ ಹುಟ್ಟಿನಿಂದ ಅಲ್ಲ. ಹೋಗಿತ್ತು ಕರ್ಮಗಳು. ಓಕೆ, ಅಂದರೆ ಅವನು ಮಾಡಿದ ಕೆಲಸದ ಪ್ರತಿಫಲಗಳೇ ಕರ್ಮಗಳು. ಅದಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಓಕೆ, ಇವತ್ತು ದುನಿಯಾನ ಕೆಟ್ಟ ಹೆಸರು, ಕೆಟ್ಟ ಮಾಡಿದವರಿಗೆ ಕಾಲ ಐತಂತ ನಾವು ಅನ್ಕೋಬೋದು. ಆದರೆ ಕೆಟ್ಟ ಮಾಡಿದವರು ಕೊನೆಗೆ ಕೆಟ್ಟ ಹಾಕ್ಕೊಂತಾನೆ ಹೋಗ್ತಾರೆ. ಸೊ ಅದಕ್ಕಾಗಿ ಒಳ್ಳೆಯದನ್ನು ಮಾಡಿರಬೇಕು. ಒಳ್ಳೇದು ಮಾಡೋದ್ರಿಂದ ಮನಸ್ಸು ಖುಷಿ ಇರ್ತದೆ. ನಾವು ಜೀವನದಲ್ಲಿ ಹುಟ್ಟಿದ್ದು ಕೆಟ್ಟ ಮಾಡೋಕ್ಕಲ್ಲ, ಅಥವಾ ಇನ್ನೊಬ್ರು ಕೆಟ್ಟ ಮಾಡತ್ತಾರ ಅಂತ ನಾವು ಕೆಟ್ಟ ಮಾಡೋಕ್ಕಲ್ಲ. ಜೀವನದಲ್ಲಿ ಹುಟ್ಟಿದ್ದು ಖುಷಿಯಿಂದ 4 ದಿವಸ ಇದ್ದು ಹೋಗೋಕ್ಕೆ. ಜೀವನ ಭಾಳ ಇಂಪಾರ್ಟೆಂಟ್, ಅದನ್ನು ಹಾಳು ಮಾಡ್ಕೊಳ್ಬೇಡ್ರಿ, ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಬಟ್ ನಾವು ಅವ್ರು ಹಂಗದಾರ, ಇವ್ರು ಹಿಂಗದಾರ, ನಾವು ಹಂಗೆ ಆಗ್ತೀವಿ, ಏನೇನೋ ಮಾತಾಡ್ತೀವಿ. ಸೊ ಅದಕ್ಕಾಗಿ ಆಲ್ವೇಸ್ ಕರ್ಮಗಳಿಂದ ನಾವು ಎಷ್ಟು ಒಳ್ಳೆಯದನ್ನು ಮಾಡ್ತೀವಿ ಅಷ್ಟೇ ಒಳ್ಳೆಯದು ನಮಗೂ ಕೂಡ ಬರ್ತದೆ. ನಾವು ಮಾವಿನ ಗಿಡ ಹಚ್ಚಿದ್ರೆ ಮಾವಿನ ಹಣ್ಣನ್ನು ಬರ್ತದೆ. ಓಕೆ, ನಾವು ಬೇವಿನ ಗಿಡ ಹಚ್ಚಿದ್ರೆ ಮಾವಿನ ಹಣ್ಣು ಬರೋದಿಲ್ಲ, ಬೇವಿನ ಕಾಯಿನ ಬರ್ತದೆ. ಸೊ ಅದಕ್ಕಾಗಿ ಏನು ಬಿತ್ತುತ್ತೀರಿ ಮೈಂಡ್ ಒಳಗಡೆ ಮತ್ತು ನಿಮ್ಮ ಮನಸ್ಸಿನೊಳಗಡೆ ಏನು ಬಿತ್ತುತ್ತೀರಿ ಅನ್ನೋದರ ಮೇಲೆ ನಮ್ಮ ಮುಂದಿನ ಭವಿಷ್ಯ ನಿಂತಿದೆ. ಅದಕ್ಕಾಗಿ ನಮ್ಮ ಕರ್ಮಗಳಿಂದಲೇ ನಾವು ದೊಡ್ಡ ವ್ಯಕ್ತಿ ಆಗ್ತೀವಿನ ಹುಟ್ಟಿನಿಂದ ಅಲ್ಲ. ಸೊ ಅದಕ್ಕಾಗಿ ನಾವು ಏನೇನು ಕೆಲಸ ಮಾಡ್ತೀವಲ್ಲ ಆ ಕೆಲಸಗಳು ಹಂಗಿರ್ಬೇಕು. ಮತ್ತು ನಾವು ಏನೇ ಕೆಲಸ ಮಾಡಿದ್ರು 4 ಮಂದಿಯನ್ನು ಎಂಪವರ್ ಮಾಡುವಂಥ ಗುಣ ನಮ್ಮಲ್ಲಿರ್ಬೇಕು. ಅವ್ರಿಗೊಂದು ಇನ್ಫಾರ್ಮೇಷನ್ ಕೊಡೋದಿರಲಿ, ಅವ್ರು ಇದ್ದಂಥ ಸ್ಥಾನದಿಂದ ಅವ್ರಿಗೆ ಮೇಲೆ ಬರೋಕ್ಕೆ ನಾವು ಹೆಲ್ಪ್ ಮಾಡಬೇಕು. ಅದು ಒಬ್ಬ ಮನುಷ್ಯನಾಗಿ ಮಾಡುವಂಥ ಅತ್ಯಂತ ಉನ್ನತವಾದಂಥ ಒಂದು ಕೆಲಸ. ಸೊ ಲಾಸ್ಟ್ ಕ್ಲಾಸ್ ಒಳಗಡೆ ಸರ್ ಕ್ವಶನ್